ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಪವಿತ್ರ ಹಬ್ಬವಾದ ಧನತ್ರಯೋದಶಿ ಸಮೀಪಿಸುತ್ತಿದೆ. ಇದು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಆಹ್ವಾನಿಸಲು ಒಂದು ಅದ್ಭುತ ಅವಕಾಶ. ಇಂತಹ ಶುಭ ವಸ್ತುಗಳನ್ನು ಮನೆಗೆ ತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯ ಹೊಸ್ತಿಲನ್ನು ದಾಟಿ ಬರುತ್ತಾಳೆ. ನಿಮ್ಮ ಜೀವನದಲ್ಲಿ ಧನ, ಸುಖ, ಸಮೃದ್ಧಿ ಎಲ್ಲವೂ ತುಂಬಿ ತುಳುಕುತ್ತದೆ. ಫ್ರೆಂಡ್ಸ್, ಎಂದಿಗೂ ಮುಗಿಯದ ಸಂಪತ್ತನ್ನು ಪಡೆಯುವ ರಹಸ್ಯವನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಧನತ್ರಯೋದಶಿಯ ಮುನ್ನ ಯಾವ ಪವಿತ್ರ ವಸ್ತುಗಳನ್ನು ಮನೆಗೆ ತರಬೇಕು ಮತ್ತು ಆ ರಾಮಬಾಣ ಉಪಾಯಗಳನ್ನು ಸಹ ಸ್ಪಷ್ಟವಾಗಿ ಹೇಳುತ್ತೇನೆ ಕೇಳಿ. ಇವುಗಳಿಂದ ನಿಮ್ಮ ಮನೆಯಲ್ಲಿ ಹಣವು ನದಿಯಂತೆ ಹರಿಯುತ್ತದೆ, ಅಡೆತಡೆಗಳು ದೂರವಾಗುತ್ತವೆ, ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರುತ್ತದೆ. ಫ್ರೆಂಡ್ಸ್, ಈ ವಿವರಗಳನ್ನು ಕೊನೆಯವರೆಗೂ ಕೇಳಿ. ಈ ಜ್ಞಾನವು ಜೀವನವನ್ನು ಬದಲಾಯಿಸುವಂತ ಮಾಹಿತಿಯನ್ನು ಹೊಂದಿದೆ. ವರ್ಷದಲ್ಲಿ ಒಮ್ಮೆ ಮಾತ್ರ ಬರುವ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಬಡತನವನ್ನು ಶಾಶ್ವತವಾಗಿ ದೂರ ಮಾಡಲು ಮತ್ತು ಅಪಾರ ಸಮೃದ್ಧಿಯನ್ನು ಪಡೆಯಲು ಈ ಶುಭ ವಸ್ತುಗಳನ್ನು ಖಂಡಿತವಾಗಿ ಮನೆಗೆ ತರಲೇಬೇಕು. ಭಕ್ತರೇ, ಧನತ್ರಯೋದಶಿಯ ಮೊದಲು ಈ ಪವಿತ್ರ ವಸ್ತುಗಳನ್ನು ಮನೆಗೆ ತಂದರೆ ಅದು ಕೇವಲ ಸಾಮಾನ್ಯ ವಸ್ತುವಲ್ಲ, ಸಾಕ್ಷಾತ್ ಲಕ್ಷ್ಮೀ ದೇವಿಯ ದಿವ್ಯ ಆಶೀರ್ವಾದವೇ ನಿಮ್ಮ ಮನೆಗೆ ಬಂದಂತೆ. ಈ ವಸ್ತುಗಳು ಹೊಸ್ತಿಲು ದಾಟಿದ ತಕ್ಷಣ ದೇವಿಯ ಕೃಪೆ ನಿಮ್ಮ ಜೀವನದ ಮೇಲೆ ಬೀಳಲು ಆರಂಭಿಸುತ್ತದೆ. ಧನ, ಐಶ್ವರ್ಯ, ಸಮೃದ್ಧಿ, ಸುಖ, ಶಾಂತಿ ಎಲ್ಲವೂ ಮಳೆಯಂತೆ ಸುರಿಯುತ್ತದೆ. ಜೀವನದಲ್ಲಿ ಎಂದಿಗೂ ಕೊರತೆ ಎನಿಸುವುದಿಲ್ಲ. ಅಡೆತಡೆಯಾದ ಕೆಲಸಗಳು ಸುಗಮವಾಗಿ ನಡೆಯುತ್ತವೆ. ನಿಮ್ಮ ಪ್ರತಿ ಆಸೆಯು ಈಡೇರುತ್ತದೆ. ಭಾಗ್ಯವೇ ಸ್ವತಃ ನಿಮ್ಮ ಬಾಗಿಲನ್ನು ತಟ್ಟುತ್ತದೆ. ಆದ್ದರಿಂದ ಈ ಧನತ್ರಯೋದಶಿಯ ದಿನದಂದು ತಡ ಮಾಡದೆ ಈ ವಸ್ತುಗಳನ್ನು ತೆಗೆದುಕೊಂಡು ಬಂದು ದೇವಿಯನ್ನು ಸಂತುಷ್ಟಗೊಳಿಸಿ ಮತ್ತು ಅಪಾರ ಧನವನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಧನತ್ರಯೋದಶಿಯ ಶುಭ ಸಮಯ, ಸರಿಯಾದ ದಿನಾಂಕ ಮತ್ತು ಪೂಜಾ ವಿಧಾನವನ್ನು ಕೂಡ ವಿವರವಾಗಿ ಹೇಳುತ್ತೇನೆ ಕೇಳಿ. ಫ್ರೆಂಡ್ಸ್, ಇನ್ನು ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ದೀಪಾವಳಿ ಹಬ್ಬವು 5 ದಿನಗಳ ಕಾಲ ನಡೆಯುತ್ತದೆ. ಮೊದಲ ದಿನವೇ ಧನತ್ರಯೋದಶಿ. ಹಿಂದೂ ಪುರಾಣಗಳ ಪ್ರಕಾರ ಈ ದಿನದಂದು ಧನ್ವಂತರಿ ದೇವರು ಜನಿಸಿದರು. ಅವರು ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಕಳಶದೊಂದಿಗೆ ಪ್ರತ್ಯಕ್ಷರಾದರು. ಧನ್ವಂತರಿಯನ್ನು ಆಯುರ್ವೇದ ಮತ್ತು ಆರೋಗ್ಯದ ದೇವತೆ ಎಂದು ಪೂಜಿಸಲಾಗುತ್ತದೆ. ದೀಪಾವಳಿಯ ಧನತ್ರಯೋದಶಿ ದಿನದಂದು ಧನ್ವಂತರಿ ಪೂಜೆ ಮಾಡಿದರೆ ಸುಖ, ಸಮೃದ್ಧಿ, ಐಶ್ವರ್ಯ ಮತ್ತು ಉತ್ತಮ ಆರೋಗ್ಯ ಲಭಿಸುತ್ತದೆ. ಈ ದಿನದಂದು ಖರೀದಿ ಮಾಡುವುದು ಅತ್ಯಂತ ಶುಭಕರ. ಧನತ್ರಯೋದಶಿಯಂದು ಯಾವುದೇ ಶುಭ ಕಾರ್ಯವನ್ನು ಆರಂಭಿಸಿದರೂ ಅದು ಒಳ್ಳೆಯದಾಗುತ್ತದೆ. ವಿಶೇಷವಾಗಿ ಬಂಗಾರ, ಬೆಳ್ಳಿಯ ಆಭರಣಗಳು, ಹೊಸ ಹಿತ್ತಾಳೆ ಪಾತ್ರೆಗಳು ಮತ್ತು ಇತರೆ ಶುಭ ವಸ್ತುಗಳನ್ನು ಖರೀದಿಸುವ ಸಂಪ್ರದಾಯವಿದೆ. ಈ ದಿನ ಖರೀದಿಸಿದ ವಸ್ತುಗಳು 13 ಪಟ್ಟು ಹೆಚ್ಚಾಗುತ್ತವೆ ಎಂಬ ನಂಬಿಕೆ ಇದೆ. ನಿಮ್ಮ ಸಂಪತ್ತು 13 ಪಟ್ಟು ಹೆಚ್ಚಾದರೆ ನಿಮ್ಮ ಮನೆಯಲ್ಲಿ ಬಡತನ ಹೇಗೆ ಉಳಿಯಲು ಸಾಧ್ಯ ಹೇಳಿ? ಆದರೆ ಜಾಗರೂಕರಾಗಿರಿ, ತಪ್ಪುಗಳನ್ನು ಮಾಡಬೇಡಿ. ಮನೆಗೆ ಕಷ್ಟಗಳನ್ನು ತರುವ ವಸ್ತುಗಳನ್ನು ಖರೀದಿಸಬೇಡಿ. ಫ್ರೆಂಡ್ಸ್, ಇಂದು ನಾನು ನಿಮ್ಮೊಂದಿಗೆ 13 ವಿಶೇಷ ವಸ್ತುಗಳ ಬಗ್ಗೆ ಹೇಳುತ್ತೇನೆ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲವನ್ನಾದರೂ ತನ್ನಿ. ಎಲ್ಲವನ್ನು ಖರೀದಿ ಮಾಡಲು ಸಾಧ್ಯವಾಗದಿದ್ದರೆ ಸಾಧ್ಯವಾದಷ್ಟು ತನ್ನಿ. ಧನತ್ರಯೋದಶಿ ಎಂದು ಲಕ್ಷ್ಮೀ ದೇವಿ, ಕುಬೇರ ಮತ್ತು ಧನ್ವಂತರಿಯನ್ನು ಪೂಜಿಸಿದರೆ ಮನೆಯು ಯಾವಾಗಲೂ ಧನ ಧಾನ್ಯಗಳಿಂದ ತುಂಬಿರುತ್ತದೆ. ಬಂಗಾರ, ಬೆಳ್ಳಿ ಖರೀದಿಸಲು ಸಾಧ್ಯವಾಗದಿದ್ದರೂ ಬೇರೆ ಶುಭ ವಸ್ತುಗಳಿವೆ. ಹಾಗಿದ್ದರೆ ಆ ವಸ್ತುಗಳು ಯಾವುವು ಎಂಬುದನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ. ನಂಬರ್ 1, ಹೊಸ ಪೊರಕೆ. ಧನತ್ರಯೋದಶಿ ಎಂದು ಹೊಸ ಪೊರಕೆ ಖರೀದಿಸುವುದು ಬಹಳ ಒಳ್ಳೆಯದು. ಪೊರಕೆಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಪೊರಕೆಯನ್ನು ಪೂಜಿಸಿ ಬಳಸಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ, ಸುಖ ಸಮೃದ್ಧಿ ನೆಲೆಸುತ್ತದೆ ಮತ್ತು ಪ್ರತಿ ಮೂಲೆಯಲ್ಲೂ ಸಕಾರಾತ್ಮಕ ಶಕ್ತಿ ಹರಡುತ್ತದೆ. ಸಾಧ್ಯವಾದರೆ ಒಂದು ಪೊರಕೆಯನ್ನು ಯಾರಿಗೂ ತಿಳಿಯದಂತೆ ದಾನ ಮಾಡಿ. ದೇವಸ್ಥಾನದಲ್ಲಿ ಅಥವಾ ದಾರಿಯಲ್ಲಿ ಇಡಿ. ಅವಶ್ಯಕತೆ ಇರುವವರು ತೆಗೆದುಕೊಳ್ಳುತ್ತಾರೆ. ಈ ಸಣ್ಣ ಕೆಲಸವು ದೇವಿಯನ್ನು ಸಂತುಷ್ಟಗೊಳಿಸುತ್ತದೆ. ನಂಬರ್ 2, ಕೊತ್ತಂಬರಿ ಬೀಜ. ಧನತ್ರಯೋದಶಿ ಎಂದು ಕೊತ್ತಂಬರಿ ಬೀಜ
ಬೀಜಗಳನ್ನು ಖರೀದಿಸುವುದು ತುಂಬಾ ಅವಶ್ಯಕ. ಇದು ತುಂಬಾ ಅಗ್ಗವಾಗಿ ಸಿಗುವ ವಸ್ತು, ಯಾರು ಬೇಕಾದರೂ ತರಬಹುದು. ಧನತ್ರಯೋದಶಿ ಅಥವಾ ದೀಪಾವಳಿಯ ದಿನದಂದು ಪೂಜೆ ಮಾಡಿ ನಂತರ ಮನೆಯಲ್ಲಿರುವ ಗಿಡದ ಕುಂಡಗಳಲ್ಲಿ ಆ ಬೀಜಗಳನ್ನು ಬಿತ್ತಿರಿ. ಹೀಗೆ ಮಾಡುವುದರಿಂದ ಧನವು ವೃದ್ಧಿಯಾಗುತ್ತದೆ ಮತ್ತು 13 ಪಟ್ಟು ಹೆಚ್ಚಾಗುತ್ತದೆ. ಅನವಶ್ಯಕ ಖರ್ಚುಗಳು ನಿಲ್ಲುತ್ತವೆ. ಈ ಸುಲಭ ಉಪಾಯವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ನಂಬರ್ 3, ಉಪ್ಪು. ಧನತ್ರಯೋದಶಿ ಎಂದು ಉಪ್ಪನ್ನು ತನ್ನಿ. ಕಲ್ಲು ಉಪ್ಪು ಸಿಕ್ಕರೆ ಇನ್ನೂ ಉತ್ತಮ, ಇಲ್ಲದಿದ್ದರೆ ಸಾಮಾನ್ಯ ಉಪ್ಪಾದರೂ ಸರಿ. ಧನತ್ರಯೋದಶಿಯಿಂದ ಹಿಡಿದು ದೀಪಾವಳಿ, ಗೋವರ್ಧನ ಪೂಜೆ ಮತ್ತು ಬಾಯಿ ದೂಜ್ವರೆಗೂ ಈ ಉಪ್ಪನ್ನು ಬಳಸಿ. ಈ 5 ದಿನಗಳ ಕಾಲ ಮನೆಯನ್ನು ಉಪ್ಪು ನೀರಿನಿಂದ ಒರೆಸಿ. ಇದರಿಂದ ದಾರಿದ್ರ್ಯ ಮತ್ತು ನಕಾರಾತ್ಮಕ ಶಕ್ತಿ ದೂರವಾಗಿ ಸಾಕ್ಷಾತ್ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ. ನಂಬರ್ 4, ಗೋಮತಿ ಚಕ್ರ. ಗೋಮತಿ ಚಕ್ರವು ಪವಿತ್ರವಾದ ವಸ್ತುವಾಗಿದ್ದು ಧನತ್ರಯೋದಶಿ ಎಂದು ಇದನ್ನು ಖರೀದಿಸುವುದು ಶುಭಕರ. ಇದು ಇರುವ ಮನೆಯಲ್ಲಿ ಸುಖ, ಅದೃಷ್ಟ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ. ಕುಟುಂಬದಲ್ಲಿ ಯಾರಿಗಾದರೂ ಆತ್ಮವಿಶ್ವಾಸದ ಕೊರತೆ ಇದ್ದರೆ ಅಥವಾ ಸಮಸ್ಯೆಗಳು ಬರುತ್ತಿದ್ದರೆ ಗೋಮತಿ ಚಕ್ರವನ್ನು ತಂದು ಪೂಜೆ ಮಾಡಿ. ದೇವರ ಮನೆಯಲ್ಲಿ ಅಥವಾ ಹಣ ಇಡುವ ಜಾಗದಲ್ಲಿ ಇಡಿ. ಇದರಿಂದ ಸಮಸ್ಯೆಗಳು ದೂರವಾಗುತ್ತವೆ. ನಂಬರ್ 5, ಬಿಳಿ ಅಥವಾ ಹಳದಿ ಕವಡೆಗಳು. ಕವಡೆಗಳು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದವು. ಧನತ್ರಯೋದಶಿ ಎಂದು ಇವುಗಳನ್ನು ತರುವುದು ಶುಭ. ಧನತ್ರಯೋದಶಿಯ ಸಂಜೆ ಅಥವಾ ದೀಪಾವಳಿ ರಾತ್ರಿ ಪೂಜೆ ಮಾಡಿ ಅರಿಶಿನ, ಕುಂಕುಮ ಮತ್ತು ಅಕ್ಷತೆಗಳನ್ನು ಹಾಕಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಹಣ ಇಡುವ ಜಾಗದಲ್ಲಿ ಇಡಿ. ಇವು ದೇವಿಯನ್ನು ಆಕರ್ಷಣೆ ಮಾಡುತ್ತವೆ ಮತ್ತು ಹಣದ ಹರಿವು ಸ್ಥಿರವಾಗಿರುತ್ತದೆ. ನಂಬರ್ 6, ಶ್ರೀಯಂತ್ರ. ಧನತ್ರಯೋದಶಿ ಎಂದು ಈ ಯಂತ್ರವನ್ನು ಖರೀದಿಸುವುದು ಅತ್ಯಂತ ಶಕ್ತಿಶಾಲಿಯಾದ ಉಪಾಯ. ಖರೀದಿಸುವಾಗ ಅದರಲ್ಲಿರುವ ಚಿಹ್ನೆಗಳು ಸ್ಪಷ್ಟವಾಗಿಯೇ ಎಂದು ಖಚಿತಪಡಿಸಿಕೊಳ್ಳಿ. ಮನೆಯಲ್ಲಿ ಶ್ರೀಯಂತ್ರದ ಪೂಜೆ ನಡೆದರೆ ಹಣದ ಕೊರತೆ ಎಂದಿಗೂ ಬರುವುದಿಲ್ಲ. ಪುರಾಣದ ಕಥೆಯ ಪ್ರಕಾರ ಒಮ್ಮೆ ಲಕ್ಷ್ಮೀ ದೇವಿ ಕೋಪಗೊಂಡು ವೈಕುಂಠಕ್ಕೆ ಹೊರಟು ಹೋದಳು. ಆಗ ಭೂಮಿಯ ಮೇಲೆ ಸಮಸ್ಯೆಗಳು ಹೆಚ್ಚಾದವು. ವಶಿಷ್ಠ ಮಹರ್ಷಿಯು ವಿಷ್ಣುವನ್ನು ಆರಾಧಿಸುತ್ತಿದ್ದರು. ವಿಷ್ಣು ಲಕ್ಷ್ಮೀ ದೇವಿಯನ್ನು ಒಪ್ಪಿಸಲು ಸಾಧ್ಯವಾಗಲಿಲ್ಲ. ಆಗ ಬೃಹಸ್ಪತಿಯು ಶ್ರೀಯಂತ್ರದ ಸಾಧನೆಯನ್ನು ಸೂಚಿಸಿದರು. ವಿಷ್ಣುವು ಲೋಹದ ಮೇಲೆ ಶ್ರೀಯಂತ್ರವನ್ನು ತಯಾರಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧನತ್ರಯೋದಶಿಯ ದಿನದಂದು ಪೂಜೆ ಮಾಡಿದರು. ಆಗ ದೇವಿಗೆ ಬೇರೆ ದಾರಿ ಇಲ್ಲದೆ ಬರಲೇಬೇಕಾಯಿತು, ಏಕೆಂದರೆ ಶ್ರೀಯಂತ್ರವು ಆಕೆಯ ಆಧಾರವಾಗಿದೆ. ಆದ್ದರಿಂದ ಧನತ್ರಯೋದಶಿ ಎಂದು ಶ್ರೀಯಂತ್ರವನ್ನು ಖರೀದಿಸಿ ಸ್ಥಾಪಿಸಿ ಪೂಜೆ ಮಾಡಿ. ಮನೆಯಲ್ಲಿ ಸಮೃದ್ಧಿ ಮತ್ತು ಸುಖವು ಶಾಶ್ವತವಾಗಿ ನೆಲೆಸುತ್ತವೆ. ನಂಬರ್ 7, 7 ಮುಖದ ರುದ್ರಾಕ್ಷಿ ಅಥವಾ ಮಾಲೆ. ಧನತ್ರಯೋದಶಿಯ ದಿನದಂದು 7 ಮುಖದ ರುದ್ರಾಕ್ಷಿಯನ್ನು ಖರೀದಿಸುವುದು ಶುಭಕರ. ಪೂಜೆ ಮಾಡಿ ಶಿವನ ಪೂಜೆಯಲ್ಲಿ ಬಳಸಿ. ಮಂತ್ರ ಜಪ ಮಾಡುವಾಗ ಇದನ್ನು ಬಳಸಿ. ಆಗ ಮನೆಯಲ್ಲಿ ಸಮಸ್ಯೆಗಳು ಬರುವುದಿಲ್ಲ. ಅಕಾಲ ಮರಣದ ಭಯ ದೂರವಾಗುತ್ತದೆ. ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ. ಸಮೃದ್ಧಿಯ ಮಾರ್ಗವು ಸುಗಮವಾಗುತ್ತದೆ. ನಂಬರ್ 8, ಮಣ್ಣಿನ ದೀಪಗಳು. ದೀಪಾವಳಿಯು ದೀಪಗಳ ಹಬ್ಬ. ಧನತ್ರಯೋದಶಿಯ ದಿನದಂದು ದೀಪಗಳನ್ನು ಬೆಳಗಿಸುವುದು ತುಂಬಾ ಅವಶ್ಯಕ. ಲಕ್ಷ್ಮೀ ದೇವಿ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸಬೇಕೆಂದರೆ ಸಂಜೆ 13 ದೀಪಗಳನ್ನು ಮನೆಯ ಒಳಗೆ ಮತ್ತು 13 ದೀಪಗಳನ್ನು ಹೊರಗೆ ಬೆಳಗಿಸಿ. ಮಣ್ಣಿನ ದೀಪಗಳಾದರೆ ಇನ್ನಷ್ಟು ಶುಭಕರ. ನಿಮಗೆ ಇನ್ನೂ ಸಾಮರ್ಥ್ಯವಿದ್ದರೆ ಅಗತ್ಯ ಇರುವವರಿಗೆ ಎಣ್ಣೆ ಮತ್ತು ಬತ್ತಿಗಳೊಂದಿಗೆ ದೀಪಗಳನ್ನು ದಾನ ಮಾಡಿ. ನಂಬರ್ 9, ಲಕ್ಷ್ಮೀ ದೇವಿ ಮತ್ತು ಗಣಪತಿ ವಿಗ್ರಹಗಳು. ಧನತ್ರಯೋದಶಿಯ ದಿನದಂದು ಇವುಗಳನ್ನು ಖರೀದಿಸುವುದು ತುಂಬಾ ಶುಭಕರ. ಮಣ್ಣಿನ ವಿಗ್ರಹಗಳು ಉತ್ತಮ. ಬೆಳ್ಳಿ, ಬಂಗಾರ ಅಥವಾ ಹಿತ್ತಾಳೆಯ ವಿಗ್ರಹಗಳನ್ನು ತರಬಹುದು. ಹಳೆಯ ಲೋಹದ ವಿಗ್ರಹಗಳು ಮನೆಯಲ್ಲಿದ್ದರೆ ಮತ್ತೆ ಖರೀದಿಸುವ ಅಗತ್ಯವಿಲ್ಲ. ಮಣ್ಣಿನ ವಿಗ್ರಹಗಳಾಗಿದ್ದರೆ ವಿಸರ್ಜನೆ ಮಾಡಿ ಹೊಸದನ್ನು ತನ್ನಿ. ದೀಪಾವಳಿ ಸಂಜೆ ಪೂಜೆ ಮಾಡಿ ವಿಗ್ರಹಗಳನ್ನು ಖರೀದಿಸುವಾಗ ಲಕ್ಷ್ಮಿ ಮತ್ತು ಗಣೇಶ ಬೇರೆ ಬೇರೆ ರೀತಿಯಾಗಿ ಕುಳಿತ ಭಂಗಿಯಲ್ಲಿ ಇರಬೇಕು. ನಿಂತಿರುವ ಅಥವಾ ನಿರಾಳವಾಗಿರುವ ವಿಗ್ರಹಗಳು ಹಣದಲ್ಲಿ ಅಸ್ಥಿರತೆಯನ್ನು ತರುತ್ತವೆ. ವಿಗ್ರಹಗಳು ಮುರಿದಿರಬಾರದು. ಗಣೇಶನ ಸೊಂಡಿಲು ಎಡಕ್ಕೆ ಬಾಗಿದ್ದು ಇಲಿ ಮತ್ತು ಮೋದಕ ಇರಬೇಕು. ಲಕ್ಷ್ಮೀ ದೇವಿ ಕಮಲದ ಮೇಲೆ ಕುಳಿತು ಕೈಗಳಿಂದ ನಾಣ್ಯಗಳು ಬೀಳುತ್ತಿರಬೇಕು. ಗೂಬೆಯ ಮೇಲಿರುವ ವಿಗ್ರಹವನ್ನು ತೆಗೆದುಕೊಳ್ಳಬೇಡಿ. ಕಮಲ ಅಥವಾ ಆನೆಯ ಮೇಲಿರುವ ವಿಗ್ರಹಗಳೇ ಉತ್ತಮ. ಪ್ಲಾಸ್ಟಿಕ್ ವಿಗ್ರಹಗಳನ್ನು ಖರೀದಿಸಬೇಡಿ. ಮಣ್ಣು ಅಥವಾ ಲೋಹದ್ದನ್ನೇ ತೆಗೆದುಕೊಳ್ಳಿ. ನಂಬರ್ 10, ಕುಬೇರ ಯಂತ್ರ. ಧನತ್ರಯೋದಶಿಯ ದಿನದಂದು ಕುಬೇರ ಯಂತ್ರವನ್ನು ಖರೀದಿಸುವುದು ಶಕ್ತಿಶಾಲಿ. ಇದು ಇರುವ ಮನೆಯಲ್ಲಿ ಕುಬೇರ ಮತ್ತು ಲಕ್ಷ್ಮೀ ದೇವಿ ವಾಸ ಮಾಡುತ್ತಾರೆ. ಇದನ್ನು ಉತ್ತರ ದಿಕ್ಕಿನಲ್ಲಿ ಸ್ಥಾಪಿಸಿ. ಕುಟುಂಬದಲ್ಲಿ ಸಮೃದ್ಧಿ ಮತ್ತು ಸಂತೋಷ ಬರುತ್ತದೆ. ವಾಸ್ತು ದೋಷಗಳು ದೂರವಾಗುತ್ತವೆ. ವ್ಯಾಪಾರ
ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ನೀವು ಕಷ್ಟಪಟ್ಟು ದುಡಿಯುತ್ತಿದ್ದರೂ ಹಣ ಉಳಿತಾಯವಾಗದಿದ್ದರೆ ಧನತ್ರಯೋದಶಿ ಮತ್ತು ದೀಪಾವಳಿ ದಿನದಂದು ಕುಬೇರ ಯಂತ್ರವನ್ನು ಪೂಜಿಸಿ ಓಂ ಯಕ್ಷರಾಜಾಯ ವಿದ್ಮಹೆ ಮಂತ್ರವನ್ನು ಜಪಿಸಿ. ಇದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ, ಹಣವು ಸ್ಥಿರವಾಗಿ ಬರುತ್ತದೆ. ನಂಬರ್ 11, ಬೆಳ್ಳಿ ನಾಣ್ಯ. ಧನತ್ರಯೋದಶಿ ದಿನದಂದು ಬೆಳ್ಳಿ ನಾಣ್ಯವನ್ನು ಖರೀದಿಸುವುದು ಶುಭಕರ. ಬಂಗಾರ ಅಥವಾ ಬೆಳ್ಳಿ ಖರೀದಿ ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಒಂದು ಬೆಳ್ಳಿ ನಾಣ್ಯವನ್ನು ತನ್ನಿ. ಅದು ಕೂಡ ಸಾಧ್ಯವಾಗದಿದ್ದರೆ ಮಣ್ಣಿನ ಪಾತ್ರೆ ಅಥವಾ ಲೋಟವನ್ನು ತನ್ನಿ. ಇದು ಕೂಡ ಶುಭ ಮತ್ತು ಲಾಭ ತರುತ್ತದೆ. ಬೆಳ್ಳಿಯು ಚಂದ್ರನ ಲೋಹ. ಇದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಲಕ್ಷ್ಮೀ ದೇವಿಯನ್ನು ಆಕರ್ಷಣೆ ಮಾಡುತ್ತದೆ. ಪೂಜೆ ಮಾಡಿ ಅದನ್ನು ತಿಜೋರಿಯಲ್ಲಿ ಇಡಿ, ನಂತರ ಅದರ ಪರಿಣಾಮವನ್ನು ನೋಡಿ. ನಂಬರ್ 12, ಹೊಸ ಪಾತ್ರೆಗಳು. ಧನತ್ರಯೋದಶಿಯ ದಿನದಂದು ಹೊಸ ಪಾತ್ರೆಗಳನ್ನು ಖರೀದಿಸುವ ಸಂಪ್ರದಾಯವು ಪ್ರಾಚೀನ. ಮುಖ್ಯವಾಗಿ ಹಿತ್ತಾಳೆಯ ಪಾತ್ರೆಗಳು ಶುಭ. ಹಳೆಯ ಪಾತ್ರೆಗಳು ಮುರಿದಿದ್ದರೆ ಬದಲಾಯಿಸಿ, ಆದರೆ ಕಬ್ಬಿಣದ ಪಾತ್ರೆಗಳನ್ನು ಮಾತ್ರ ಖರೀದಿಸಬೇಡಿ. ಇದು ಶನಿ ದೋಷ, ರಾಹುಕೇತು ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಪಾತ್ರೆಗಳನ್ನು ಖರೀದಿಸುವ ಸಾಮರ್ಥ್ಯ ಇಲ್ಲದಿದ್ದರೆ ಪೂಜಾ ಸಾಮಗ್ರಿಗಳನ್ನು ತನ್ನಿ. ಅದು ಕೂಡ ದೇವಿ ಮತ್ತು ಕುಬೇರನನ್ನು ಸಂತೋಷಪಡಿಸುತ್ತದೆ. ನಂಬರ್ 13, ಪೂಜಾ ಸಾಮಗ್ರಿಗಳು ಮತ್ತು ಧಾರ್ಮಿಕ ಪುಸ್ತಕಗಳು. ಫ್ರೆಂಡ್ಸ್, ಮೇಲೆ ಹೇಳಿದವುಗಳಲ್ಲಿ ಯಾವುದನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಧನತ್ರಯೋದಶಿಯ ದಿನದಂದು ಪೂಜಾ ಸಾಮಗ್ರಿಗಳನ್ನು ತನ್ನಿ. ಮಣ್ಣಿನ ದೀಪಗಳು, ಹೋಳಿ ಅಕ್ಷತೆ, ಕುಂಕುಮ, ಪವಿತ್ರ ದಾರ, ಲವಂಗ, ಏಲಕ್ಕಿ, ವೀಳ್ಯದೆಲೆ, ಅಡಿಕೆ, ಒಂದು ರೀತಿಯ ಸಿಹಿ, ಎಲ್ಲವೂ ಶುಭ. ಧಾರ್ಮಿಕ ಪುಸ್ತಕಗಳು, ವ್ರತ ಕಥೆಗಳು, ಆರತಿಗಳ ಸಂಕಲನ ಅಥವಾ ಪುರಾಣಗಳನ್ನು ತನ್ನಿ. ಇವುಗಳನ್ನು ಮನೆಯಲ್ಲಿ ಇಡಿ. ಸಮಯ ಸಿಕ್ಕರೆ ಓದಿ, ಇತರರಿಗೆ ಕೇಳಿಸಿ. ಈ ವಸ್ತುಗಳೆಲ್ಲವೂ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುವಂತೆ ಮಾಡುತ್ತವೆ. ಮನೆಯಲ್ಲಿ ಎಂದಿಗೂ ಸಾಲಗಳು ಆಗುವುದಿಲ್ಲ, ಆದಾಯವು 13 ಪಟ್ಟು ಹೆಚ್ಚಾಗುತ್ತದೆ. ಫ್ರೆಂಡ್ಸ್, ಧನತ್ರಯೋದಶಿಯು ಹಿಂದೂ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ. ಇದು ದೀಪಾವಳಿಯ ಮೊದಲ ದಿನ ಮತ್ತು ಖರೀದಿಗಳಿಗೆ ಉತ್ತಮ ಅವಕಾಶ. ಶಾಸ್ತ್ರಗಳಲ್ಲಿ ಹೇಳಿದಂತೆ ಈ ದಿನ ಖರೀದಿಸಿದ ವಸ್ತುಗಳು ಲಕ್ಷ್ಮಿಯ ನೆಲೆಸುವಿಕೆಯನ್ನು ಖಚಿತಪಡಿಸುತ್ತವೆ, ಸ್ಥಿರ ಸಮೃದ್ಧಿಯನ್ನು ತರುತ್ತವೆ. ಬಂಗಾರ, ಬೆಳ್ಳಿ ಆಭರಣಗಳು, ನಾಣ್ಯಗಳು, ಪಾತ್ರೆಗಳು, ಹೊಸ ತಿಜೋರಿ, ಪೊರಕೆ ವಸ್ತುಗಳು, ಲಕ್ಷ್ಮಿ ಕುಬೇರ ವಿಗ್ರಹಗಳು, ದೀಪಗಳು, ತಾಮ್ರದ ಪಾತ್ರೆಗಳು, ಕಮಲದ ಹೂಗಳು, ಈ ವಸ್ತುಗಳನ್ನು ಆ ದಿನ ತರುವುದು ತುಂಬಾ ಶುಭಕರ. ಇನ್ನು ಪೂಜೆಯಲ್ಲಿ ಜಪಿಸಬೇಕಾದ ಮಂತ್ರಗಳು ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಥವಾ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತಹೇ ಎಂಬ ಮಂತ್ರವನ್ನು ನೀವು ಪೂಜೆ ಸಮಯದಲ್ಲಿ ಜಪಿಸಬೇಕು. ಇನ್ನು ಫ್ರೆಂಡ್ಸ್, ಪೂಜೆ ಮಾಡುವ ವಿಧಾನವನ್ನು ಹೇಳುತ್ತಿದ್ದೇನೆ, ಗಮನವಿಟ್ಟು ಕೇಳಿ. ಸೂರ್ಯಾಸ್ತದ ನಂತರ ಮನೆಯನ್ನು ಶುದ್ಧಗೊಳಿಸಿ ಚಂದನ ಅಥವಾ ಸುಗಂಧ ದ್ರವ್ಯಗಳು ಹರಡುವಂತೆ ಮಾಡಿ. ಪೂಜಾ ಸ್ಥಳದಲ್ಲಿ ಲಕ್ಷ್ಮಿ, ಗಣೇಶ, ಕುಬೇರ, ಧನ್ವಂತರಿ ವಿಗ್ರಹ ಅಥವಾ ಚಿತ್ರಗಳನ್ನು ಇರಿಸಿ. ಎಲ್ಲವನ್ನು ಗಂಗಾ ಜಲದಿಂದ ಶುದ್ಧಗೊಳಿಸಿ. ಅರಿಶಿಣ, ಕುಂಕುಮ, ಅಕ್ಷತೆ, ಹೂವುಗಳು, ಮಿಠಾಯಿಗಳನ್ನು ಅರ್ಪಿಸಿ. ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸಿ. ಲಕ್ಷ್ಮಿ ಮಂತ್ರವನ್ನು 108 ಬಾರಿ, ಧನ್ವಂತರಿ ಮಂತ್ರವನ್ನು 22 ಬಾರಿ ಜಪಿಸಿ. ಇನ್ನು ಧನ್ವಂತರಿ ಮಂತ್ರ ಓಂ ನಮೋ ಭಗವತೆ ಧನ್ವಂತರಿಯೇ. ಬೆಳ್ಳಿ ನಾಣ್ಯದ ಮೇಲೆ ತುಳಸಿ ಎಲೆಯನ್ನು ಇಟ್ಟು ಕೆಂಪು ಬಟ್ಟೆಯಲ್ಲಿ ಸುತ್ತಿ ತಿಜೋರಿಯಲ್ಲಿ ಇಡಿ. ಓ ತಾಯಿ, ನಮ್ಮ ಮನೆಯಲ್ಲಿ ಧನ, ಧರ್ಮ, ಸಂತೋಷವನ್ನು ಸುರಿಸು. ಓ ಧನ್ವಂತರಿ, ಆರೋಗ್ಯ ಮತ್ತು ಶಾಂತಿಯನ್ನು ನೀಡು ಎಂದು ಪ್ರಾರ್ಥನೆ ಮಾಡಿ. ಈ ಧನತ್ರಯೋದಶಿಯ ದಿನದಂದು ಈ ತಪ್ಪುಗಳನ್ನು ಮಾಡಬೇಡಿ. ಕೆಲವು ತಪ್ಪುಗಳು ದೇವಿಯ ಕೋಪಕ್ಕೆ ಕಾರಣವಾಗಬಹುದು. ಎಚ್ಚರಿಕೆ, ಮನೆಯಲ್ಲಿ ಕೊಳಕು ಮತ್ತು ಗೊಂದಲ ಇಡಬೇಡಿ. ಶುಚಿತ್ವ ಮುಖ್ಯ. ಮಾಂಸ, ಬೆಳ್ಳುಳ್ಳಿ, ಈರುಳ್ಳಿ ಅಥವಾ ಅರ್ಧ ಬೇಯಿಸಿದ ಆಹಾರವನ್ನು ಸೇವಿಸಬೇಡಿ. ಸುಳ್ಳು, ಜಗಳ, ಕೋಪ ಈ ದಿನ ಇವೆಲ್ಲ ನಿಷಿದ್ಧ. ದೇವಿ ಶಾಂತಿ ಮತ್ತು ಸದ್ಗುಣಗಳನ್ನು ಇಷ್ಟಪಡುತ್ತಾಳೆ. ವ್ರತಭಂಗ ಮಾಡಬೇಡಿ. ಪೂಜಾ ಸಮಯ ತಪ್ಪಿಸಬೇಡಿ ಮತ್ತು ಅಶುದ್ಧ ಸಾಮಗ್ರಿಗಳನ್ನು ಉಪಯೋಗಿಸಬೇಡಿ. ಒಡೆದ ಪಾತ್ರೆಗಳು, ಹಳೆಯ ನಾಣ್ಯಗಳು, ಕೊಳಕು ಪಾತ್ರೆಗಳನ್ನು ಬಳಸಿದರೆ ಶುಭವಲ್ಲ. ಇವುಗಳನ್ನು ಪಾಲಿಸಿದರೆ ಮಾತ್ರ ದೇವಿಯು ಸದಾ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ನಿಮಗೆ ಅನಂತ ಸುಖ ಮತ್ತು ಸಮೃದ್ಧಿ ಪ್ರಾಪ್ತವಾಗುತ್ತದೆ. ಫ್ರೆಂಡ್ಸ್, ಈಗ ನಿಮಗೆ ಒಂದು ಅದ್ಭುತ ಉಪಾಯವನ್ನು ಹೇಳುತ್ತೇನೆ, ಕೇಳಿ. ಇದು ನಿಮ್ಮ ಅದೃಷ್ಟವನ್ನು ಬೆಳಗಿಸುತ್ತದೆ, ಮನೆಯ ಶಕ್ತಿಯನ್ನು ಬದಲಾಯಿಸುತ್ತದೆ. ಇದು ಸಾಮಾನ್ಯ ಟೋಟ್ಕ ಅಲ್ಲ, ಪವಿತ್ರ ಕರ್ಮ. ಸಾಕ್ಷಾತ್ ಲಕ್ಷ್ಮಿ ಮತ್ತು ಧನ್ವಂತರಿಯು ನಿಮ್ಮ ಮನೆಗೆ ಬರುವಂತೆ ಮಾಡುತ್ತದೆ. ಧನತ್ರಯೋದಶಿ ಸಾಮಾನ್ಯ ದಿನವಲ್ಲ, ಇದು ದೀಪಾವಳಿ ಪ್ರಾರಂಭವಾಗುವ ಪವಿತ್ರ ಕ್ಷಣ. ಕಾರ್ತಿಕ ತ್ರಯೋದಶಿಯ ಸೂರ್ಯಾಸ್ತಮಯದ ಸಮಯದಲ್ಲಿ ವಾತಾವರಣದಲ್ಲಿ ದಿವ್ಯ ಚಲನೆ ಇರುತ್ತದೆ. ಗಾಳಿಯಲ್ಲಿ ಮಾಂತ್ರಿಕ ಶಕ್ತಿ ಬೆರೆದಿರುತ್ತದೆ. ದೀಪ
ದೀಪಗಳ ಜ್ವಾಲೆಯಲ್ಲಿ ಅದೃಶ್ಯ ಆಶೀರ್ವಾದ ಬೆಳಗುತ್ತದೆ. ಮನೆಯ ವಸ್ತುಗಳು ದೇವಿಯ ಆಗಮನಕ್ಕೆ ಸಿದ್ಧವಾಗುತ್ತವೆ. ಇದೇ ದಿನ ಸಾಗರ ಮಂಥನದಲ್ಲಿ ಧನ್ವಂತರಿಯು ಅಮೃತ ಕಳಶದೊಂದಿಗೆ ಪ್ರತ್ಯಕ್ಷವಾದ ದಿನ. ಅದಕ್ಕಾಗಿ ಇದನ್ನು ಧನ ತ್ರಯೋದಶಿ ಎಂದು ಕರೆಯುತ್ತಾರೆ. ಧನ ಎಂದರೆ ಸಮೃದ್ಧಿ, ತ್ರಯೋದಶಿ ಎಂದರೆ ತಿಥಿ. ಇಂದಿನ ಪ್ರತಿ ಕ್ಷಣವು ಅಮೃತದಂತಿದೆ. ಧನ್ವಂತರಿಯು ಸಮುದ್ರದಿಂದ ಹೊರಬಂದಾಗ ಲಕ್ಷ್ಮೀ ದೇವಿಯು ಸಹ ಭೂಮಿಯ ಮೇಲೆ ಪಾದವಿಟ್ಟಳು. ಅವಳ ಪಾದ ಸ್ಪರ್ಶವಾದ ಮಣ್ಣು ಶಾಶ್ವತವಾಗಿ ಸುಭಿಕ್ಷವಾಯಿತು. ಆದ್ದರಿಂದ ಈ ತಿಥಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದರೆ ಧನ ನದಿಯಂತೆ ಹರಿಯುತ್ತದೆ. ಈಗ ಪ್ರಶ್ನೆ, ಬೆಳ್ಳಿ ನಾಣ್ಯ ಏಕೆ ವಿಶೇಷ, ಬಂಗಾರ ಅಥವಾ ತಾಮ್ರ ಏಕೆ ಅಲ್ಲ? ಫ್ರೆಂಡ್ಸ್, ಬೆಳ್ಳಿ ಸಾಮಾನ್ಯ ಲೋಹವಲ್ಲ, ಅದು ಚಂದ್ರನ ಲೋಹ. ಚಂದ್ರನು ಮನಸ್ಸಿನ ಅಧಿಪತಿ. ಮನಸ್ಸು ಶಾಂತವಾಗಿದ್ದರೆ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ. ಧನ ತ್ರಯೋದಶಿಯ ಸಂಜೆ ಶ್ರದ್ಧೆಯಿಂದ ಬೆಳ್ಳಿ ನಾಣ್ಯವನ್ನು ತಂದರೆ ನೀವು ಚಂದ್ರನ ಶೀತಲ ಶಕ್ತಿ ಮತ್ತು ದೇವಿಯ ದಿವ್ಯ ಕಾಂತಿಯನ್ನು ಆಹ್ವಾನಿಸುತ್ತೀರಿ. ಬೆಳ್ಳಿ ನಾಣ್ಯ ದೇವಿಯ ಪ್ರತೀಕ. ಇದರ ಮೂಲಕ ಧನ್ವಂತರಿಯ ಅಮೃತ ನಿಮ್ಮ ಜೀವನದಲ್ಲಿ ಹರಿಯುತ್ತದೆ. ಧನ ತ್ರಯೋದಶಿಯ ಸಂಜೆ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿರುವಾಗ, ಬೀದಿಗಳಲ್ಲಿ ದೀಪಗಳು ಉರಿಯುತ್ತಿರುವಾಗ, ಆ ಪವಿತ್ರ ಕ್ಷಣದಲ್ಲಿ ಬೆಳ್ಳಿ ನಾಣ್ಯವನ್ನು ತಂದರೆ ನೀವು ಕೇವಲ ಲೋಹವನ್ನು ತಂದಂತೆ ಅಲ್ಲ, ದೇವಿಯ ಆಶೀರ್ವಾದವನ್ನು ತಂದಂತೆ. ಈ ಉಪಾಯವು ಲಕ್ಷಾಂತರ ಜನರ ಜೀವನದಲ್ಲಿ ಸಮೃದ್ಧಿಯನ್ನು ತಂದಿವೆ. ಈ ಉಪಾಯ ಮಾಡಲು ಸರಿಯಾದ ಸಮಯ ಸೂರ್ಯಾಸ್ತಮಯದ ನಂತರ, ದೀಪಗಳು ಬೆಳಗಿದ ನಂತರ, ಮನೆಯಲ್ಲಿ ಚಂದನದ ಸುಗಂಧ ಹರಡಿದಾಗ. ಆಗ ಲಕ್ಷ್ಮಿ ಮತ್ತು ಧನ್ವಂತರಿಯ ವಿಗ್ರಹದ ಮುಂದೆ ಬೆಳ್ಳಿ ನಾಣ್ಯವನ್ನು ಇಟ್ಟು ಪೂಜಿಸಿ. ಮೊದಲು ಗಂಗಾ ಜಲದಿಂದ ಶುದ್ಧೀಕರಿಸಿ ಅರಿಶಿನ, ಕುಂಕುಮ, ಅಕ್ಷತೆಗಳನ್ನು ಹಾಕಿ ದೇವಿಯ ಪಾದಗಳ ಬಳಿ ಇಟ್ಟು ಪ್ರಾರ್ಥಿಸಿ. ಓ ತಾಯಿಯೇ, ಬೆಳ್ಳಿಯು ಚಂದ್ರನಂತೆ ಪ್ರಕಾಶಮಾನವಾಗಿರುವಂತೆ ನನ್ನ ಜೀವನವು ನಿಮ್ಮ ಕಾಂತಿಯಿಂದ ತುಂಬಲಿ. ಓ ಧನ್ವಂತರಿ, ನಿಮ್ಮ ಅಮೃತ ಕಳಶದ ಹನಿಗಳು ನನ್ನ ಮನೆಯಲ್ಲಿ ಆರೋಗ್ಯ, ಶಾಂತಿ, ಧನವನ್ನು ಹರಿಸಲಿ ಎಂದು ಬೇಡಿಕೊಳ್ಳಿ. ಫ್ರೆಂಡ್ಸ್, ಈ ಪ್ರಾರ್ಥನೆ ಮಾಡುತ್ತಿದ್ದಂತೆಯೇ ಒಂದು ಅದೃಶ್ಯ ಶಕ್ತಿಯು ನಿಮ್ಮ ಮನೆಯ ಮೂಲೆ ಮೂಲೆಗಳನ್ನು ತುಂಬುತ್ತದೆ. ಹಲವರು ಕೇಳುತ್ತಾರೆ, ಬೆಳ್ಳಿ ನಾಣ್ಯವು ನಿಜವಾಗಿಯೂ ಅಷ್ಟು ಪ್ರಭಾವ ಬೀರುತ್ತದೆಯೇ? ಹೌದು, ಆದರೆ ಪ್ರಭಾವ ನಾಣ್ಯದಲ್ಲಿ ಇಲ್ಲ, ನಿಮ್ಮ ಶ್ರದ್ಧೆಯಲ್ಲಿ ಇದೆ. ಶ್ರದ್ಧೆಯಿಂದ ಒಂದು ವಸ್ತುವನ್ನು ದೇವಿಯ ಪ್ರತೀಕವಾಗಿ ನೋಡಿದರೆ ಅದು ಸಾಮಾನ್ಯವಲ್ಲ, ದಿವ್ಯತ್ವವಾಗುತ್ತದೆ. ಪೂಜೆಯ ನಂತರ ನಾಣ್ಯವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ತಿಜೋರಿ ಅಥವಾ ಪೂಜಾ ಸ್ಥಳದ ಬಲಭಾಗದಲ್ಲಿ ಇಡಿ. ಕೊಳಕು ಕೈಗಳಿಂದ ಮುಟ್ಟಬೇಡಿ. ಪ್ರತಿ ಶುಕ್ರವಾರ ಅಥವಾ ಹುಣ್ಣಿಮೆಯ ದಿನ ಅದರ ಮೇಲೆ ಸುಗಂಧ ಅಥವಾ ಗುಲಾಬಿ ನೀರನ್ನು ಸಿಂಪಡಿಸಿ ತಾಯಿ ನನ್ನ ಬಳಿಯೇ ಇರಲಿ ಎಂದು ಹೇಳಿ. ನೋಡಿ, ಕ್ರಮೇಣ ಮನೆಯ ಶಕ್ತಿ ಬದಲಾಗುತ್ತದೆ. ಎಲ್ಲಿ ಅಡ್ಡಿಗಳು ಇರುತ್ತಿದ್ದವೋ ಅಲ್ಲಿ ಮಾರ್ಗಗಳು ತೆರೆಯುತ್ತವೆ. ಖರ್ಚುಗಳು ಹೆಚ್ಚಿದ್ದರೆ ಉಳಿತಾಯ ಹೆಚ್ಚುತ್ತದೆ. ದೊಡ್ಡ ಬದಲಾವಣೆ, ಜಗಳಗಳು ದೂರವಾಗಿ ಶಾಂತಿ, ಪ್ರೀತಿ ತುಂಬುತ್ತದೆ. ಭಕ್ತರೇ, ಧನ ತ್ರಯೋದಶಿ ಕೇವಲ ಖರೀದಿ ಮಾಡುವ ದಿನವಲ್ಲ, ಕೃತಜ್ಞತೆ ಮತ್ತು ಭಕ್ತಿಯ ದಿನ. ಈ ದಿನ ಶ್ರದ್ಧೆಯಿಂದ ದೀಪ ಬೆಳಗಿಸಿ ದೇವಿಯ ನಾಮಸ್ಮರಣೆ ಮಾಡಿದರೆ ಬಡತನ ತಾನಾಗಿಯೇ ದೂರವಾಗುತ್ತದೆ. ಬೆಳ್ಳಿ ನಾಣ್ಯವು ದೇವಿಯ ಮಂದಹಾಸದ ಪ್ರತೀಕ. ಅದನ್ನು ತಿಜೋರಿಯಲ್ಲಿಟ್ಟರೆ ಆ ನಗು ನಿಮ್ಮ ಉನ್ನತಿಯಾಗಿ ಬದಲಾಗುತ್ತದೆ. ಪ್ರತಿ ಬಾರಿ ನೋಡಿದಾಗಲೂ ನೆನಪಾಗುತ್ತದೆ, ದೇವಿಯ ಕೃಪೆ ಇಲ್ಲದೆ ಯಾವ ಕೆಲಸವೂ ಸಾಗದು. ಈ ಸ್ಮರಣೆ ನಿಮ್ಮನ್ನು ಕರ್ಮದಲ್ಲಿ ತೊಡಗಿಸುತ್ತದೆ, ವಿನಯವಂತರನ್ನಾಗಿ ಮಾಡುತ್ತದೆ. ಅಲ್ಲಿಂದಲೇ ನಿಜವಾದ ಬದಲಾವಣೆ ಪ್ರಾರಂಭವಾಗುತ್ತದೆ. ಧನ ತ್ರಯೋದಶಿ ಉಪಾಯ ಮಾಡುವ ಮೊದಲು ಮನೆಯ ಶುಚಿತ್ವ ಮುಖ್ಯ. ಧೂಳು ಮತ್ತು ಗೊಂದಲ ದೇವಿಯ ಆಗಮನಕ್ಕೆ ಅಡ್ಡಿ. ಮನೆ ಸುಗಂಧ ಭರಿತವಾಗಿ, ಸ್ವಚ್ಛವಾಗಿ, ಶಾಂತವಾಗಿದ್ದರೆ ದಿವ್ಯ ಶಕ್ತಿ ಸುಲಭವಾಗಿ ಬರುತ್ತದೆ. ಪೂಜೆಯ ಸಮಯದಲ್ಲಿ ದೀಪದಲ್ಲಿ ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪ ಇರಬೇಕು. ಜ್ವಾಲೆ ಸ್ಥಿರವಾಗಿದ್ದರೆ ಅಲ್ಲಿ ದೇವಿಯ ವಾಸ. ಫ್ರೆಂಡ್ಸ್, ಈಗ ಒಂದು ರಹಸ್ಯ ಉಪಾಯ. ಧನ ತ್ರಯೋದಶಿ ರಾತ್ರಿ ಬೆಳ್ಳಿ ನಾಣ್ಯದೊಂದಿಗೆ ಒಂದು ಸಣ್ಣ ಕೆಲಸ ಮಾಡಿದರೆ ಅದರ ಪ್ರಭಾವ ದುಪ್ಪಟ್ಟಾಗುತ್ತದೆ. ಅದು ನಾಣ್ಯದ ಪಕ್ಕದಲ್ಲಿ ತುಳಸಿ ಎಲೆಯನ್ನು ಇಡುವುದು. ತುಳಸಿ ಲಕ್ಷ್ಮಿಯ ಸ್ವರೂಪ. ತುಳಸಿ ಮತ್ತು ಬೆಳ್ಳಿ ಸೇರಿದರೆ ಅಮೃತ ಫಲ. ಆ ರಾತ್ರಿ ಓಂ ಮಹಾಲಕ್ಷ್ಮಿ ನಮಃ ಎಂದು 108 ಬಾರಿ ಜಪಿಸಿ, ಜೊತೆಗೆ ಗುಲಾಬಿ ದಳಗಳನ್ನು ಸಮರ್ಪಿಸಿ. ನಿಮ್ಮ ಮನೆಯ ಮೂಲೆ ಮೂಲೆಗಳು ದೇವಿಯ ಶಕ್ತಿಯಿಂದ ತುಂಬಿ ಹೋಗುತ್ತವೆ. ಹಲವು ಮಂದಿ ಅಂದುಕೊಳ್ಳುತ್ತಾರೆ ಲಕ್ಷ್ಮೀ ದೇವಿ ಕೇವಲ ಹಣ ಕೊಡುತ್ತಾಳೆ ಎಂದು.
ಆದರೆ ನಿಜವೆಂದರೆ ಪ್ರೀತಿ, ಸಂತೋಷ, ವಿನಯವಿರುವ ಮನೆಗೆ ಮಾತ್ರ ಆ ತಾಯಿ ಬರುತ್ತಾಳೆ. ಆದ್ದರಿಂದ ಧನತ್ರಯೋದಶಿ ದಿನ ಪೂಜೆಯ ಜೊತೆಗೆ ಕುಟುಂಬದ ಐಕ್ಯತೆ ಮತ್ತು ಸಂತೋಷ ಮುಖ್ಯ. ದೀಪ ಬೆಳಗಿಸುವಾಗ ಕುಟುಂಬವೆಲ್ಲ ಒಟ್ಟಾಗಿರಬೇಕು. ದೇವಿಯ ಭಕ್ತಿ ದೀಪ ಬೆಳಗುವ ಹೃದಯದೊಳಗೆ ಬರುತ್ತದೆ. ಈ ಪವಿತ್ರ ರಾತ್ರಿ ಬೆಳ್ಳಿ ನಾಣ್ಯವನ್ನು ಪೂಜಿಸುತ್ತಲೇ ಮನಸ್ಸಿನಲ್ಲಿ ಒಂದು ವಿಷಯವನ್ನು ಪುನರಾವರ್ತಿಸಿ, ನಾನು ಈ ನಾಣ್ಯದಲ್ಲಿ ಬೆಳ್ಳಿಯನ್ನು ಅಲ್ಲ, ತಾಯಿಯ ಸ್ವರೂಪವನ್ನು ನೋಡುತ್ತಿದ್ದೇನೆ. ಆ ಕ್ಷಣ ನಿಮ್ಮ ಸೆಳವು ಬದಲಾಗುತ್ತದೆ. ಲಕ್ಷ್ಮೀ ದೇವಿ ಚಿನ್ನದ ವಸ್ತುಗಳಲ್ಲಿ ಅಲ್ಲ, ನಿಮ್ಮ ಆಲೋಚನೆಗಳು, ಕರ್ಮಗಳು, ನಿಜಾಯಿತಿಯಲ್ಲಿ ನೆಲೆಸುತ್ತಾಳೆ. ಧನ್ವಂತರಿ ಸಹ ಈ ದಿನ ವಿಶೇಷ ಆಯಸ್ಸು, ಆರೋಗ್ಯ, ಸಮೃದ್ಧಿಯ ದೇವರು. ಬೆಳ್ಳಿ ನಾಣ್ಯದಿಂದ ಲಕ್ಷ್ಮೀ ಪೂಜೆ ಮಾಡಿದರೆ ಧನ್ವಂತರಿ ಆಶೀರ್ವಾದವು ಸಹ ಬರುತ್ತದೆ. ಆತನ ಅಮೃತ ಕಳಶವು ಜೀವನದಲ್ಲಿ ರೋಗಗಳು, ಚಿಂತೆಗಳು, ಭಯವು ಇಲ್ಲದಂತೆ ಮಾಡುತ್ತದೆ. ಆದ್ದರಿಂದ ಈ ಉಪಾಯದೊಂದಿಗೆ ಓಂ ನಮೋ ಭಗವತೆ ಧನ್ವಂತರಿಯೇ ಮಂತ್ರವನ್ನು 21 ಬಾರಿ ಜಪಿಸಿ. ಆಗ ಮನೆಯ ನಕಾರಾತ್ಮಕ ಶಕ್ತಿಯೆಲ್ಲ ದೂರವಾಗುತ್ತದೆ. ಹಲವರು ಧನತ್ರಯೋದಶಿ ದಿನ ಕೇವಲ ಖರೀದಿ ಮಾಡಿ ಪೂಜೆಯನ್ನು ಮರೆತು ಬಿಡುತ್ತಾರೆ. ಫ್ರೆಂಡ್ಸ್, ನೆನಪಿಡಿ, ಶ್ರದ್ಧೆ ಇಲ್ಲದ ಖರೀದಿ ಕೇವಲ ವಹಿವಾಟು, ಭಕ್ತಿಯಲ್ಲ. ನಿಜವಾದ ಧನತ್ರಯೋದಶಿ ಎಂದರೆ ನಾಣ್ಯವನ್ನು ದೇವಿಯ ರೂಪವಾಗಿ ಪೂಜಿಸುವುದು. ಹಾಗೆ ಮಾಡಿದರೆ ಆ ಮನೆಯಲ್ಲಿ ಕ್ರಮೇಣ ಐಶ್ವರ್ಯವು ಸುರಿಯುತ್ತದೆ. ಪ್ರತಿ ದೀಪದ ಬೆಳಕು ಸ್ಥಿರವಾಗಿರುತ್ತದೆ. ಪ್ರತಿ ಬೆಳಿಗ್ಗೆ ಹೊಸ ಶಕ್ತಿ ತರುತ್ತದೆ. ಧನತ್ರಯೋದಶಿ ರಾತ್ರಿ ದೀಪದ ಜ್ವಾಲೆ ಗಾಳಿಯೊಂದಿಗೆ ಆಡುತ್ತಿದ್ದರೆ ದೇವಿಯ ಆಶೀರ್ವಾದ ಮನೆಗೆ ಬರುತ್ತಿದೆ ಎಂದು ಅರ್ಥ. ಆ ಸಮಯದಲ್ಲಿ ಮನಸ್ಸಿನಲ್ಲಿ ಒಂದೇ ಹೇಳಿ, ತಾಯಿಯೇ, ನನ್ನ ಮನೆಯಲ್ಲಿ ಧನ ಮಾತ್ರವಲ್ಲ, ಧರ್ಮ ಮತ್ತು ಸಂತೋಷವನ್ನು ಸುರಿಸು ಎಂದು. ಈ ಸಂಕಲ್ಪವೇ ನಿಮ್ಮ ಪೂಜೆಯನ್ನು ಪೂರ್ಣಗೊಳಿಸುತ್ತದೆ. ಫ್ರೆಂಡ್ಸ್, ಬೆಳ್ಳಿ ನಾಣ್ಯ ಕೇವಲ ಪ್ರತೀಕ. ಇದು ನೆನಪಿಸುತ್ತದೆ ಪ್ರತಿ ಒಳೆಯುವ ವಸ್ತುವಿನಲ್ಲಿ ದೇವಿಯ ಕಲೆ ಇದೆ ಎಂದು. ಪ್ರತಿ ಬೆಳಕಿನಲ್ಲಿ ದಿವ್ಯತ್ವ ಅಡಗಿದೆ. ಈ ನಾಣ್ಯವನ್ನು ಹೃದಯದಲ್ಲಿ ಭದ್ರಪಡಿಸಿದರೆ ದೇವಿ ಮನಸ್ಸಿನಲ್ಲಿಯೇ ನೆಲೆಸುತ್ತಾಳೆ. ಆಗ ಕರ್ಮದಲ್ಲಿ ವೇಗ ಬರುತ್ತದೆ, ಮಾತಿನಲ್ಲಿ ಮಾಧುರ್ಯ ಬರುತ್ತದೆ, ಜೀವನದಲ್ಲಿ ಸ್ಥಿರತೆ ಬರುತ್ತದೆ. ಅದಕ್ಕಾಗಿ ಹೇಳುತ್ತಾರೆ, ಧನತ್ರಯೋದಶಿ ರಾತ್ರಿ ಬೆಳ್ಳಿ ನಾಣ್ಯವನ್ನು ಶ್ರದ್ಧೆಯಿಂದ ಪೂಜಿಸಿದವನ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾಕಾಲ ದೀಪ ಬೆಳಗುತ್ತಾಳೆ ಎಂದು. ಆದ್ದರಿಂದ ಫ್ರೆಂಡ್ಸ್, ಈ ಧನತ್ರಯೋದಶಿ ದಿನದಂದು ಕೇವಲ ಖರೀದಿ ಮಾಡಬೇಡಿ, ಶ್ರದ್ಧೆಯಿಂದ ಒಂದು ಬೆಳ್ಳಿ ನಾಣ್ಯವನ್ನು ತನ್ನಿ. ಅದನ್ನು ಪೂಜಿಸಿ ಪೂರ್ಣ ಮನಸ್ಸಿನಿಂದ ದೇವಿಗೆ ಸ್ವಾಗತ ಹೇಳಿ. ನಂಬಿ, ಧನ್ವಂತರಿಯ ಅಮೃತ ಮತ್ತು ಲಕ್ಷ್ಮಿಯ ಕೃಪೆ ಒಂದೇ ಬಾರಿಗೆ ನಿಮ್ಮ ಜೀವನಕ್ಕೆ ಬರುತ್ತವೆ. ನಿಮ್ಮ ಮನೆ ಆ ಚಿನ್ನದ ಕಾಂತಿಯಿಂದ ತುಂಬಿ ಹೋಗುತ್ತದೆ. ಅದರಲ್ಲಿ ಕತ್ತಲೆ, ಚಿಂತೆಗಳು ಇರುವುದಿಲ್ಲ. ಕೇವಲ ಬೆಳಕು, ಪ್ರೀತಿ, ಸಮೃದ್ಧಿ, ದಿವ್ಯ ಆಶೀರ್ವಾದ ಇರುತ್ತದೆ. ಫ್ರೆಂಡ್ಸ್, ಈ ಮಾಹಿತಿಯನ್ನು ಎಲ್ಲರ ಆಸಕ್ತಿಗಾಗಿ ನೀಡಲಾಗಿದೆ. ಜ್ಯೋತಿಷ್ಯ ಮತ್ತು ಧರ್ಮದ ಉಪಾಯಗಳನ್ನು ನಿಮ್ಮ ಆಸ್ಥೆ ಮತ್ತು ವಿಶ್ವಾಸದ ಮೇಲೆ ಪ್ರಯೋಗಿಸಿ. ನಮ್ಮ ಉದ್ದೇಶ ನಿಮಗೆ ಉತ್ತಮ ಸಲಹೆ ನೀಡುವುದು ಮಾತ್ರ, ಯಾವುದೇ ಖಾತರಿ ನೀಡುವುದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.